16ನೇ ಶತಮಾನದಲ್ಲಿ ಕಟ್ಟಿಸಿರೋದು. ಕೆಂಪೇಗೌಡ ಅವರು ಕಟ್ಟಿಸಿರೋವಂಥದ್ದು. ಟಿಪ್ಪು ಸುಲ್ತಾನ್ ಅವರು ಇದನ್ನು ಲೈಕ್ ಮಿಲ್ಟ್ರಿ ಬೇಸ್ ಥರ ಮಾಡ್ಕೊಂಡಿದ್ರು. ಬ್ರಿಟಿಷ್ ಅವರು 1791ರಲ್ಲಿ ಇದನ್ನು ಕಿತ್ಕೊಂಡ್ಬಿಟ್ರು. ಮೇಲೆ ಹತ್ತೋಷ್ಟೊತ್ತಿಗೆ 7 ಬಾಗಿಲು ಬರುತ್ತೆ. ಶತ್ರುಗಳು ಸೈನ್ಯ ಏನಾದ್ರು ನುಗ್ಗಬೇಕು ಅಂದಿದ್ರೆ ಈ 7 ಬಾಗಿಲು ದಾಟುಬಿಟ್ಟು ಬರಬೇಕಿತ್ತು. ಎಷ್ಟು ಟೈಟ್ ಸೆಕ್ಯೂರಿಟಿ ಇರಬೇಕು ಇಲ್ಲಿ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ ಆರ್ಯನ್ ಮೋಟೋ ವ್ಲಾಗ್ಸ್. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ, ನಾವು ಹೊಟ್ಟಿದ್ದೀವಿ ಮಾಗಡಿ ಕಡೆಗೆ. ಮಾಗಡಿಲಿ ಯಾವ ಪ್ಲೇಸಪ್ಪ ಅಂತಂದರೆ ಉತ್ತರದುರ್ಗ ಬೆಟ್ಟ ಅಂತ. ಉತ್ತರದುರ್ಗ ಬೆಟ್ಟ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ತುಂಬ ದಿನಗಳಾಗ್ಬಿಟ್ಟಿರು ಟ್ರೆಕ್ಕಿಂಗ್ ಮಾಡಿ. ಟ್ರೆಕ್ಕಿಂಗ್ ಎಲ್ಲ ಇಲ್ಲ ಅಂದರೂ ಒಂದು 6ರಿಂದ 7 ತಿಂಗಳಾಗಿತ್ತು ಟ್ರೆಕ್ಕಿಂಗ್ ಅನ್ನೋ ಪಾಯಿಂಟು ಮುಟ್ಟಿ. ಬರೀ ಲೇಕು, ವೇವ್ಸು, ಬೀಚು ಇದೇ ಥರ ಆಗೋಯ್ತು. ಅದಕ್ಕೆ ಇವತ್ತೊಂದು ಟ್ರೆಕ್ಕಿಂಗ್ ಮಾಡೋಣ ಅಂದ್ಬಿಟ್ಟು ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದು ಎಲ್ಲಿ ಲೊಕೇಟ್ ಆಗುತ್ತೆ ಅಂತಂದರೆ, ತುಮಕೂರು ಡಿಸ್ಟಿಕ್ಕು, ಕುಣಿಗಲ್ ತಾಲೂಕು ಆ ಕಡೆ ಬರುತ್ತೆ. ಅಂದರೆ ಹತ್ತತ್ರ ಕುಣಿಗಲ್ಲು ಅಂದ್ಕೊಳ್ಳಿ, ಅಷ್ಟು ದೂರ ಬರುತ್ತೆ. ನಮ್ಮ ಬೆಂಗಳೂರಿಂದ 2 ರೂಟ್ ಬರುತ್ತೆ. 2 ರೂಟ್ ಯಾವುದಪ್ಪ ಅಂದರೆ, ಒಂದು ಮಾಗಡಿ ಮೇಲೆ ಹೋಗ್ಬೋದು. ಮಾಗಡಿ ಮೇಲೆ ಹೋದರೆ ಒಂದು 60 to 65 ಕಿಲೋಮೀಟರು. ಅದೇ ನೆಲಮಂಗಲ ಕಡೆ ಅಂತ ಹೋದರೆ ನೆಲಮಂಗಲ ಕಡೆಯಿಂದನೂ ಬರ್ಬೋದು. ನೆಲಮಂಗಲ ಕುಣಿಗಲ್ ಆ ಕಡೆಯಿಂದನೂ ಬರ್ಬೋದು. ಆ ಕಡೆಯಿಂದ ಬಂದರೆ 70 to 75 ಕಿಲೋಮೀಟರ್ ಅಂದ್ಕೊಳ್ಳಿ, ಅಷ್ಟು ದೂರ ಸಿಗುತ್ತದು. ಅದಕ್ಕೆ ನಾನು ಇದ್ದಿದ್ದ ಏರಿಯಾದಲ್ಲಿ ನನಗೆ ಹತ್ರ ಆಗಿದ್ದು ಮಾಗಡಿ ರೋಡೇ. ಬಟ್ ಹತ್ರ ಇದೆಯಲ್ಲ ಅಂದ್ಬಿಟ್ಟು ನಾನು ಈ ರೋಡು ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ನಾನು ಇವಾಗ ಆಲ್ಮೋಸ್ಟು ತಾವರೆಕೆರೆ ಹತ್ರ ಇದ್ದೀನಿ. ಇಲ್ಲಿಂದ ಒಂದು 45 ಕಿಲೋಮೀಟರ್ ಇರ್ಬೋದು, 45 to 50 ಕಿಲೋಮೀಟರ್ ಅಂದ್ಕೊಳ್ಳಿ, ಅಷ್ಟು ದೂರ ಇದೆ. ಆರಾಮಾಗಿ ಏನು 1 ಅವರಲ್ಲಿ ರೀಚ್ ಆಗಿಬಿಡ್ಬೋದು, ಏನು ತೊಂದರೆ ಇಲ್ಲ. ಈಗ ಟೈಮ್ ಬಂದು ಆ್ಯಕ್ಚುಲಿ 8:23, ಅಂದರೆ 8:15 ಅಂದ್ಕೊಳ್ಳಿ. 8:15ಗೆ ನಾನು ಬಿಟ್ಟಿದ್ದು ಮನೆ 8 ಗಂಟೆಗೆ. ಈ ಪ್ಲೇಸಲ್ಲಿ ಮೇಯ್ನಾಗಿ ಏನಪ್ಪ ಅಂತಂದರೆ, ಸನ್ರೈಸ್ಗೆ ಅಂತಲೇ ಮಾಡಿರೋ ಪ್ಲೇಸ್ ಇದು ಆ್ಯಕ್ಚುಲಿ. ಅಂದರೆ ಸನ್ರೈಸ್ ನೋಡೋದಕ್ಕೆ ಬೆಸ್ಟು ವ್ಯೂ ಪಾಯಿಂಟ್ ಅದು. ನಮ್ಮ ಬೆಂಗಳೂರಲ್ಲಿ ನಂದಿ ಹಿಲ್ಸ್ ಹೆಂಗೋ ಈ ಕಡೆಗೆ ಅದು ಆ ಥರ ಸನ್ರೈಸ್ಗೆಲ್ಲ ಸಖತ್ತಾಗಿ ಕಾಣಿಸುತ್ತೆ. ಬಟ್ ಸನ್ರೈಸ್ ನೋಡೋಕ್ಕೆ ಬರಲಿಲ್ಲ. ಯಾಕೆ ಅಂತಂದರೆ, ನಿನ್ನೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ, ನೈಟೆಲ್ಲ ಹೊಡೆದೈತೆ ಮಳೆ. ನಾನು ಮಳೆ ಬಿತ್ತು ಕ್ಯಾನ್ಸಲ್ ಆಯಿತು ರೈಡು ಅಂತ ಅಂದ್ಕೊಂಡೆ. ಬಟ್ ಏನೋ ಬೆಳಗ್ಗೆ ಎದ್ದು ನೋಡ್ತೀನಿ ಒಂದು 7 ಗಂಟೆಗೆ ಮಳೆ ಎಲ್ಲ ನಿಂತೋಗಿತ್ತು. ಅದಕ್ಕೆ ಮತ್ತೆ ಈ ರೈಡು ಪ್ಲ್ಯಾನ್ ಮಾಡಿರೋದು. ನನ್ನ ನೈಟ್ ಏನೋ ಮಳೆ ಏನೋ ಬಿದ್ದಿಲ್ಲ ಅಂದರೆ ನಾನು ಸನ್ರೈಸ್ಗೆ ಲೈಕ್ ಒಂದು 3 ಗಂಟೆ 4 ಗಂಟೆ ಹಿಂಗೆ ಈ ಏರಿಯಾ ಬಿಟ್ಬಿಟ್ಟಿದ್ರೆ ಆರಾಮಾಗಿ ಸನ್ರೈಸ್ ನಮಗೆ ಸಿಗ್ತಿತ್ತು. ಸನ್ರೈಸ್ ಭಾಗ್ಯ ನಮಗಿಲ್ಲ ಅಂತ ಅನಿಸುತ್ತೆ. ನೋಡೋಣ. ಇವಾಗ ಹೋಯ್ತಿರೋದೇನೆಂದರೆ, ಒಳ್ಳೆ ವ್ಯೂ ಸಿಗುತ್ತೆ ಒಟ್ಟಿನಲ್ಲಿ. ಯಾವ ಟೈಮ್ಗಾರು ಹೋಗಿ ಒಳ್ಳೆ ವ್ಯೂ ಅಂತೂ ಪಕ್ಕ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಟ್ರೆಕ್ಕಿಂಗು ಆಗುತ್ತಲ್ಲ ಮತ್ತು ವ್ಯೂ ಸಿಗುತ್ತಲ್ಲ ಅಂದ್ಬಿಟ್ಟು ಈ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಬನ್ನಿ ಯಾವ ಥರ ಇದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೊಂದೇನೆಂದರೆ, ಅಲ್ಲಿಂದ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನನಗೆ ಗೊತ್ತಿರೋಷ್ಟು, ನಾನು ತಿಳ್ಕೊಂಡಿರೋಷ್ಟು ನಾನು ಹೇಳ್ತೀನಿ. ಬನ್ನಿ ಸಿಗೋಣ ಸ್ವಲ್ಪ ಮುಂದೆ. ಸ್ನೇಹಿತರೆ, ಮಾಗಡಿಗೆ ಬಂದಿದ್ದೀವಿ. ಇಲ್ಲಿಂದ ಒಂದು 18 ಕಿಲೋಮೀಟ್ರ್ ಇದೆ ಉತ್ತರದುರ್ಗ ಬೆಟ್ಟಕ್ಕೆ. ಏನು ಬೇಜಾರು ಅಂತಂದರೆ, ಈ ದಾರಿನೂ ಯಾರಾದರೂ ಈ ಉತ್ತರದುರ್ಗಕ್ಕೆ ಬರೋ ಪ್ಲ್ಯಾನ್ ಮಾಡಿದರೆ ಮಾಗಡಿ ಕಡೆಯಿಂದ ಬರಬೇಡ್ರಿ. ಯಾಕೆ ಅಂತಂದರೆ, ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೆವಿ ಹಳ್ಳ ದಿಣ್ಣೆ ಮಧ್ಯದಲ್ಲಿ. ಸ್ವಲ್ಪ ದೂರ ಚೆನ್ನಾಗಿರುತ್ತೆ, ಸ್ವಲ್ಪ ದೂರ ಮತ್ತೆ ಅದೇ ಹಳ್ಳ ದಿಣ್ಣೆ. ಇವಾಗ ಅದೇ ದಾರಿ ನೋಡಿಕೊಂಡು ಬಂದಿರೋದು. ಇವಾಗ ಟೈಮ್ ಎಷ್ಟು ಅಂದರೆ 9 ಗಂಟೆ. 8:15 ಅಲ್ಲಿ ಇದ್ದಿದ್ದು.
ಅರ್ಧ ಗಂಟೆ ಆಯಿತು ಇಲ್ಲಿ ಇವ್ರಿಗೂ ಮಾಗಡಿಗೆ ಬರೋದಕ್ಕೆ. ನೀವು ಬರೋ ಪ್ಲ್ಯಾನ್ ಆಗಿದ್ದರೆ ನೆಲಮಂಗಲ ಕಡೆಯಿಂದ ಬನ್ನಿ, ಈ ಕಡೆಯಿಂದ ಬರೋಕ್ಕೆ ಹೋಗ್ಬೇಡ್ರಿ. ಅಲ್ಲಿಂದ ಒಂದೇ ರೋಡು, ಆರಾಮಾಗಿ ಬೇಗ ಬಂದ್ಬಿಡ್ಬೋದು. ಏನೊಂದು 15 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು, ಬಟ್ ಏನಂತಂದರೆ ರೋಡು ನೀಟಾಗಿರುತ್ತೆ. ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಈ ಪ್ರಾಬ್ಲಮ್ಮು. ಇನ್ನೇನು ತುಂಬ ಹತ್ರನೇ ಇದ್ದೀವಿ, ಇಲ್ಲಿಂದ ಒಂದು 20 ನಿಮಿಷ ಅಂದ್ಕೊಳ್ಳಿ, 20 ನಿಮಿಷ ನಾವು ರೀಚ್ ಆಗಿಬಿಡ್ಬೋದು. ಮೊನ್ನೆ ಆ ದಾರಿ ತೋರಿಸ್ತೀನಿ ನಿಮಗೆ. ಉತ್ತರದುರ್ಗ ರೋಡಿಗೆ ತೊಗೊಂಡ್ವಿ, ಒಳಗೆ ರೈಟು ನೋಡಿ. ರೋಡ್ ಎಷ್ಟು ಸಖತ್ತಾಗಿದೆ, ಈ ಅಂತ ಹೋಯ್ತಾ ಇರ್ಬೋದು, ಮಸ್ತಾಗಿದೆ. ಸಣ್ಣ ರೋಡು, ಮಧ್ಯ ಮಧ್ಯದಲ್ಲಿ ಊರು ಬರುತ್ತೆ, ಅಕ್ಕಪಕ್ಕ ಫುಲ್ ಗ್ರೀನರಿನೇ ಇದೆ. ನೋಡಿ, ಇಲ್ಲಿ ಬರ್ತಿದ್ದಂಗೆ ರೈಟು ಒಂದು ಆರ್ಚ್ ಕಾಣಿಸಿದೆ, ಉತ್ತರದುರ್ಗದ ಗಿರಿಧಾಮಗೆ ಸ್ವಾಗತ ಅಂತ ಮುಂದೆನೇ ಕಾಣಿಸ್ತಾ ಇದೆ ನೋಡಿ. ಇದೆ ಅನಿಸುತ್ತೆ, ನೋಡೋಣ ಬನ್ನಿ ಯಾವ ಥರ ಇದೆ. ಸ್ವಲ್ಪ ಘಾಟ್ ತಕ್ಷಣ ಸಿಗ್ಬೋದು, ಅಂದರೆ ಕರ್ವಿಂಗು ಸ್ವಲ್ಪ ಹತ್ತೋದು. ನೋಡೋಣ ಯಾವ ಥರ ಇದೆ ಅಂದ್ಬಿಟ್ಟು. ನಿಮ್ಮ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ, ಅಲ್ಲಲ್ಲೇ ನೀರು ಇಳಿತಾ ಐತೆ, ಮಳೆ ಬಿದ್ದಿರೋದು ನಿನ್ನೆ. ನೋಡಿ ಹೆಂಗೆ ಇಳಿತಾ ಇದೆ, ನನಗೆ ಕಾಣಿಸ್ತಾ ಇದೆ, ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ. ಬೆಟ್ಟದ ಮೇಲೆ ಊರೆಲ್ಲ ಐತಲ್ಲ ಊರಲ್ಲಿ, ಮಸ್ತ್ ಅಲ್ವಾ. ಇಲ್ಲೂ ಜನರು ಇರ್ತಾರೆ ಅನ್ನಂಗೆ ಆಯಿತು. ಅದು ಹೊರಗಡೆ ಕರ್ಕೊಂಡು ಹೋಗ್ತೈತೆ, ಹಿಂಗೆ ಹೋಗೋದಾ ಬೇರೆ ದಾರಿಯಲ್ಲಿ ಹೋಗೋದಾ? ಏಯ್ 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 ಆ ಮಗುಗೆ ಏನು ಅನ್ನಿಸ್ತೇನೋ ಗೊತ್ತಿಲ್ಲ, ನೋಡಿದ ತಕ್ಷಣ ಓಡ್ತೈತೆ ಹಂಗೆ. ಗಾಡಿ ಸೌಂಡ್ ಅನ್ಸುತ್ತೆ ಓಡೋಗಿದ್ದು ಪಾಪ. ಇಲ್ಲೇ ಪಾರ್ಕಿಂಗ್ ಅನ್ಸುತ್ತೆ, ಯಾವುದು ಗಾಡಿ ಇಲ್ಲ, ಒಂದೇ ಒಂದು ಗಾಡಿ ಇದೆ. ಯಾರೋ ಒಬ್ಬರು ಮಾತ್ರ ಬಂದಿರಂಗೆ ಅವರೇ. ನೋಡೋಣ ಬನ್ನಿ, ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ, ತೋರಿಸ್ತೀನಿ ನಿಮಗೆ.
ಸ್ನೇಹಿತರೆ, ನಾನು ಆಗಲೇ ಹೇಳ್ದಂಗೆ ಇದು ಬಂದು ಕುಣಿಗಲ್ ತಾಲೂಕಲ್ಲಿ ಬರುತ್ತೆ, ಅಂದರೆ ತುಮಕೂರು ಡಿಸ್ಟಿಕ್ಕು. ಆಗಲೇ ಏನು ಹೇಳಿದೆ, ಇದು ಹತ್ತಿದ್ದೀನಿ ಆಲ್ರೆಡಿ, ಒಂದು ಅರ್ಧ ಭಾಗ ಹತ್ತಿರ್ಬೋದು ಅಷ್ಟೇ. ಫುಲ್ಲು ಸುಸ್ತಾಗ್ತೈತೆ, ಸ್ವಲ್ಪ ಹಿಂಗೈತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅದಕ್ಕೆ ರೆಸ್ಟ್ ತೊಗೊಂಡೆ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈ ಫೋರ್ಟ್ನ ಕೆಂಪೇಗೌಡ ಅವ್ರು ಕಟ್ಸಿರೋಂಥದ್ದು. ಯಾವಾಗ ಅಂದರೆ 16ನೇ ಶತಮಾನದಲ್ಲಿ ಕಟ್ಸಿರೋದು. ಮತ್ತು ಅದಾದಮೇಲೆ ಟಿಪ್ಪು ಸುಲ್ತಾನ್ ಅವರು ಇದನ್ನು ಲೈಕ್ ಮಿಲ್ಟ್ರಿ ಬೇಸ್ ಥರ ಮಾಡ್ಕೊಂಡಿದ್ರು. ಆಗಲೇ ಹೇಳ್ದಂಗೆ ಇದನ್ನು ಟಿಪ್ಪು ಸುಲ್ತಾನ್ ಅವರು ಮಿಲ್ಟ್ರಿ ಬೇಸ್ ಮಾಡ್ಕೊಂಡ್ಮೇಲೆ ಬ್ರಿಟಿಷ್ ಅವರು 1791ರಲ್ಲಿ ಇದನ್ನು ಕಿತ್ಕೊಂಡ್ಬಿಟ್ರು. ಇವಾಗ ಏನಿದು ಬ್ಯಾಕ್ ಸೈಡ್ ನೀವು ನೋಡ್ತಿದ್ದೀರ ಬಾಗಿಲು, ಈ ಬಾಗಿಲು ಆ್ಯಕ್ಚುಲಿ ಮೇಲೆ ಹತ್ತೋ ಅಷ್ಟೊತ್ತಿಗೆ 7 ಬಾಗಿಲು ಬರುತ್ತೆ. ಇನ್ ಕೇಸ್ ಏನಾದರೂ ಶತ್ರುಗಳು ಸೈನ್ಯ ಏನಾದ್ರು ನುಗ್ಗಬೇಕು ಅಂದಿದ್ರೆ ಈ 7 ಬಾಗಿಲು ದಾಟ್ಬಿಟ್ಟು ಬರಬೇಕಿತ್ತು. ಆ ಥರ ಇತ್ತು ಆಗಿನ ಕಾಲದಲ್ಲಿ. ಮತ್ತು ಈ ಕನ್ಸ್ಟ್ರಕ್ಷನ್ ನೋಡಿ ಹೆಂಗಿದೆ. ಈಗಿನ ಕಾಲದಲ್ಲೆಲ್ಲ ಈ ಥರ ಬರೋದಿಲ್ಲ. ಎಷ್ಟೇ ವರ್ಷಗಳು, 100 ವರ್ಷಗಳಾದ್ರೂ ಹಂಗೆ ಇದೆ. ಬಟ್ ಇವಾಗ ಕಟ್ಟುವಂಥದ್ದು ಮ್ಯಾಕ್ಸಿಮಮ್ ಇಲ್ಲ ಅಂದರೆ ಒಂದು 30-40 ವರ್ಷಕ್ಕೆಲ್ಲ ಉದುರೋಗ್ಬಿಡುತ್ತೆ. ಆ ಥರ ನೋಡಿ, 7 ಬಾಗಿಲು ಅಂತಂದರೆ ಎಷ್ಟು ಟೈಟ್ ಸೆಕ್ಯೂರಿಟಿ ಇರಬೇಕು ಇಲ್ಲಿ. ಅದನ್ನು ದಾಟ್ಕೊಂಡು ಬರಬೇಕಿತ್ತು ಆ್ಯಕ್ಚುಲಿ, ಬರಬೇಕು ಅಂದರೆ. ಬನ್ನಿ ಸ್ವಲ್ಪ ಮುಂದೆ ಹೋಗೋಣ. ಹಂಗೆ ಹೋಯ್ತಾ ನಿಮ್ಗೆ ಹೇಳ್ತೀನಿ ಸ್ಟೋರಿ. ಅಲ್ಲಿ ಗುರು ಬಂದಿದ್ದೀನಿ, ಟಾಪ್ ವ್ಯೂ ಬಂದ್ವಿ ಗುರು. ಸೂಪರಾಗಿದೆ, ಒಳ್ಳೆ ಮಸ್ತಾಗಿದೆ ಅಂದ್ಕೊಳ್ಳಿ ಪ್ಲೇಸು. ಹೆಂಗೋ ಕಷ್ಟಪಟ್ಟು ನಾವು ಸಾಹಸ ಮಾಡಿ ಬಂದಿದ್ದೀನಿ ಮೇಲೆ. ಈ ಬೆಟ್ಟದ ಮಹತ್ವ ಏನಂತ ಅಂತಂದರೆ, ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋ ನವದುರ್ಗಗಳ ಬೆಟ್ಟಗಳಲ್ಲಿ ಇದು ಒಂದು. ಲೈಕ್ ಈ ಮಕ್ಳಿ ದುರ್ಗ, ಶ್ರಾವಣ ದುರ್ಗ, ಇದರಲ್ಲಿ ಇದು ಒಂದು ಆಗಿನ ಕಾಲದಲ್ಲಿ ಕಟ್ಸಿರೋಂಥದ್ದು. ಇದೇನು ಕಟ್ಸಿದ್ದಾರೆ ಅಂದರೆ ನಮ್ಮ ಬೆಂಗಳೂರು ಸೇಫ್ ಮಾಡೋದಕ್ಕೋಸ್ಕರ, ಅಂದರೆ ಬೆಂಗಳೂರನ್ನ ಕಾಪಾಡೋದಕ್ಕೋಸ್ಕರ ಕೆಂಪೇಗೌಡರು ಆವಾಗಿನ ಕಾಲದಲ್ಲಿ ಕಟ್ಟಿರೋದು. ತುಂಬ ಚೆನ್ನಾಗಿದೆ. ಇದಿಷ್ಟು ನನಗೆ ಗೊತ್ತಿರೋಂಥದ್ದು ಹಿಸ್ಟ್ರಿ ಇಲ್ಲಿಂದು. ಮತ್ತು ಈ ಜಾಗದ ವ್ಯೂ ನಿಮಗೆ ತೋರಿಸ್ತೀನಿ, ನೋಡ್ಕೊಂಬನ್ನಿ.
ಸ್ನೇಹಿತರೆ ನೋಡಿದ್ರೆ ಅನ್ಕೊತೀನಿ ಎಲ್ಲ ಸೀನು ಅಕ್ಕಪಕ್ಕ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡ್ರಿ. ಬ್ಯಾಕ್ ಸೈಡಲ್ಲಿ ಎಲ್ಲ ಸಕ್ಕತ್ತಾಗಿದೆ, ಒಳ್ಳೆ ವ್ಯೂ ಪಾಯಿಂಟ್ ಅಂದ್ಕೊಳ್ಳಿ. ನಮ್ಗೆ ಅನಿಸಂಗೆ ಸನ್ರೈಸು ಬಂದರೆ ಇನ್ನೂ ಸೂಪರಾಗಿರುತ್ತೆ. ಸನ್ರೈಸು ಬರೋದು ಆ್ಯಕ್ಚುಲಿ ಈ ಟೈಮು ಇವಾಗ ಟೈಮ್ ಎಷ್ಟಂದರೆ ಆಲ್ಮೋಸ್ಟು ಟೈಮ್ 10:15 ಇವಾಗ. 10:15ಗೆ ಈ ವ್ಯೂ ಸಿಗ್ತಾಯಿದೆ ಇಲ್ಲಿ. ಬೆಳಗಿನ ಜಾವ 6 ಗಂಟೆಗೆ ಬಂದುಬಿಟ್ರೆ ಯಾವ ಥರ ಇರುತ್ತೆ ಹೇಳ್ರಿ, ಮಸ್ತಾಗಿರುತ್ತೆ. ಸೊ ಸೂಪರಾಗಿದೆ ಗುರು, ಅದು ಒಳ್ಳೆ ಟೈಮ್ ಪಾಸ್ ಆಗ್ತಾಯಿದೆ. ಸರಿ ಸ್ನೇಹಿತರೆ, ಎಲ್ಲ ನೋಡಿದ್ರಿ ಅನಿಸುತ್ತೆ, ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು ಶೇರು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಸ್ವಲ್ಪ ಹೊತ್ತು ಇಲ್ಲಿ ಚಿಲ್ ಮಾಡಿ ಅದಾದ ನಂತರ ಇಲ್ಲಿಂದ ಇಳ್ಕೊಂಡು ಹೊಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.